ಗುರು ಎಲ್ಲರಿಗೂ ನಮಸ್ಕಾರ. ನಿನ್ನೆ ಇಂಡಿಯಾ ಲೆಜೆಂಡ್ಸ್ ಮತ್ತು ಆಸ್ಟ್ರೇಲಿಯಾ ಲೆಜೆಂಡ್ಸ್ ನಡುವಿನ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಲೆಜೆಂಡ್ಸ್ನ ಸೋರಿಸಿ ನಮ್ಮ ಇಂಡಿಯಾ ಲೆಜೆಂಡ್ಸು ಫೈನಲ್ಗೆ ತಲುಪಿದ್ದಾರೆ ಅಂತ ಹೇಳಬಹುದು. ನಿನ್ನೆಯ ಮ್ಯಾಚ್ ಯಾವ ರೀತಿ ಇತ್ತು, ನಮ್ಮ ಟೀಮ್ ಇಂಡಿಯಾದ ಸ್ಕೋರ್ ಎಷ್ಟಾಗಿತ್ತು ಅನ್ನೋದನ್ನ ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತಿದ್ದೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಪಕ್ಕದಲ್ಲೇ ಕಾಣೋ ಬೆಲ್ ಐಕನ್ ಕ್ಲಿಕ್ ಮಾಡಿ. ಇಡೀ ಈ ಲೀಗ್ ಹಂತದಲ್ಲಿ ಇಂಡಿಯಾ ಅಷ್ಟೇನು ಚೆನ್ನಾಗಿ ಆಡಿರಲಿಲ್ಲ ಅಂತಲೇ ಹೇಳ್ಬೋದು. ಅದು ಒಂದು ರನ್ ರೇಟಿಂದ ಕ್ವಾಲಿಫೈ ಆದರೂ, ಯಾಕಪ್ಪ ಅಂದರೆ ಸೌತ್ ಆಫ್ರಿಕಾ ಮತ್ತು ಟೀಮ್ ಇಂಡಿಯಾದು ರನ್ ರೇಟ್ ಒಂದೇ ಇತ್ತು. ಆವಾಗ ನಮ್ಮ ಟೀಮ್ ಇಂಡಿಯಾ ರನ್ ರೇಟ್ ಒಂದು ಚೂರು ಬೆಟರ್ ಇದ್ದಾಗ ಆವಾಗ ಕ್ವಾಲಿಫೈ ಆದರು ಅಂತ ಹೇಳ್ಬೋದು. ಆದರೆ ಸೆಮಿಫೈನಲಲ್ಲಿ ಇಂಡಿಯಾ ಸೋಲ್ತಾರಂತಲೇ ಅನ್ಕೊಂಡು, ಯಾಕಂದರೆ ಆಸ್ಟ್ರೇಲಿಯಾ ಅಷ್ಟು ಸಖತ್ತಾಗಿ ಮಾಡಿದ್ರು, ಇಂಡಿಯಾ ವಿರುದ್ಧನೇ ಭರ್ಜರಿಯಾಗಿ ಬ್ಯಾಟಿಂಗ್ ಮಾಡಿ ಗೆದ್ದಿದ್ರು ಅಂತಲೇ ಹೇಳ್ಬೋದು. ಹೀಗಿರಬೇಕಾದ್ರೆ ನಿನ್ನೆಯ ಪಂದ್ಯನ 86 ರನ್ಗಳಿಂದ ಗೆದ್ದರು ಅಂತ ಹೇಳ್ಬೋದು. ಅದು 254 ರನ್ಗಳನ್ನು ಹೊಡೆದ್ರು ಫಸ್ಟ್ ಬ್ಯಾಟಿಂಗ್ ಆಡಿ. ಹೇಗಿತ್ತಪ್ಪ ಇಂಡಿಯಾ ಬ್ಯಾಟಿಂಗ್ ಅಂತ ನೋಡಿದ್ರೆ, ಕೇವಲ 35 ಬಾಲ್ಗಳಲ್ಲಿ 65 ರನ್ಗಳನ್ನು ಸಿಡಿಸಿದ್ರು ರಾಬಿನ್ ಉತ್ತಪ್ಪ. ರಾಯುಡು 11 ಬಾಲ್ಗಳಲ್ಲಿ 14, ರೈನಾ 3 ಬಾಲ್ಗಳಲ್ಲಿ 5 ರನ್ನು. ಅದೇ ರೀತಿ ನಮ್ಮ ಕ್ಯಾಪ್ಟನ್ ಯುವರಾಜ್ ಸಿಂಗ್ ಅವರು 28 ಬಾಲ್ಗಳಲ್ಲಿ 59 ರನ್ನು. ಯೂಸಫ್ ಪಠಾಣ್ 23 ಬಾಲ್ಗಳಲ್ಲಿ 51 ರನ್ಗಳನ್ನು ಸಿಡಿಸಿದ್ರು. ಅದೇ ರೀತಿ 19 ಬಾಲ್ಗಳಲ್ಲಿ 50 ರನ್ ಮಾಡಿದ್ರು ಇರ್ಫಾನ್ ಪಠಾಣ್ ಅಂತಲೇ ಹೇಳ್ಬೋದು. ಸಖತ್ತಾಗಿ ಆಡಿದ್ರು ಅಂತ ಹೇಳ್ಬೋದು. ಟೋಟಲ್ ಆಗಿ 253 ರನ್, 4 ಕಲೆ ಹಾಕ್ತಾರೆ, 255 ರನ್ ಟಾರ್ಗೆಟ್ನ ಕೊಡ್ತಾರೆ ಅಂತ ಹೇಳ್ಬೋದು. ಅದನ್ನು ಡಿಫೆಂಡು ಕೂಡ ಅಷ್ಟೇ ಸಖತ್ತಾಗಿ ಮಾಡಿದ್ರು ಅಂತಲೇ ಹೇಳ್ಬೋದು. ಅದೇ ರೀತಿ ನಮ್ಮ ವಿನಯ್ ಕುಮಾರ್ ಅವರು ಸಖತ್ತಾಗಿ ಮಾಡಿದ್ರು. ಪವನ್ ನೇಗಿ ಅವರು 2 ವಿಕೆಟ್ನ ತೆಗೆದ್ರು. ಹರ್ಭಜನ್ ಸಿಂಗ್ ಅವರು 1 ವಿಕೆಟ್ ತೆಗೆದ್ರು. ಇರ್ಫಾನ್ ಪಠಾಣ್ ಅವರು 1 ವಿಕೆಟ್ ತೆಗೆದ್ರು. ಅದೇ ರೀತಿ ಧವಲ್ ಕುಲಕರ್ಣಿ ಕೂಡ 2 ವಿಕೆಟ್ನ ತೆಗೆದು ಅಂತ ಹೇಳ್ಬೋದು. ಸಖತ್ತಾಗಿ ಮ್ಯಾಚ್ ಆಡಿ ಗೆಲ್ಲಿಸಿದ್ರು ಅಂತ ಹೇಳ್ಬೋದು. ಇದ್ರ ಮೂಲಕ ಫೈನಲ್ಗೂ ಕೂಡ ತಲುಪಿದ್ರು ನಮ್ಮ ಈ ಟೀಮ್ ಇಂಡಿಯಾ ಅಂತ ಹೇಳ್ಬೋದು. ಆ ಪಾಕಿಸ್ತಾನ ವಿರುದ್ಧ, ಅಂದರೆ ನಮ್ಮ ನೇಬರ್ಸ್ ವಿರುದ್ಧ ನಾವು ಫೈನಲ್ನ ಆಡ್ತಿದ್ದೀವಿ ಅಂತ ಹೇಳ್ಬೋದು. ಇದಿಷ್ಟು ಇವತ್ತಿನ ವಿಡಿಯೋ. ಬಾಯ್ ಸ್ನೇಹಿತರೆ.